ಜೆಲ್ನೆಸ್ ವರ್ಕ್ ಆಗಕ್ಕೆ ನೀವು ಏನೂ ಮಾಡಬಾರ್ದು, ಒಳ್ಳೆಯವರಾಗಿರ್ಬೇಕಷ್ಟೆ. ಅಷ್ಟೇ. ದುಡ್ಡು ಅದೆಲ್ಲ ಬೇರೆ. ಅವ್ರು ಒಳ್ಳೆಯವರು ಅಂದ್ರೆ ನಮ್ಗೆ ಬರಲ್ಲ ಅನ್ನಕ್ ಮನ್ಸು ಬರಲ್ಲ. ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನೋಡ್ತಾರೆ. ನಮ್ಮ ಸಿನಿಮಾ ಚೆನ್ನಾಗಾಗಬೇಕು ಮತ್ತು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಎಲ್ಲರೂ ಕೂಡ. ಆದರೆ ಜನರ ವಿಚಾರ ಮಾತ್ರ ಎಲ್ಲೋ ಒಂದು 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 ಹುಕ್ಕು ಒಂದು ಕೊಂಡಿನ ಮಿಸ್ ಆಗ್ತಿರುತ್ತೆ. ಈಗ ನಿಮ್ಮ ಸಿನಿಮಾ ಟ್ರೈಲರ್ ಅಫ್ಕೋರ್ಸ್ ಕ್ಯಾಚಿ ಆಗಿದೆ, ಅಟ್ರಾಕ್ಟಿವ್ ಆಗಿದೆ, ಇಂಪ್ರೆಸಿವ್ ಆಗಿದೆ, ಕರೆಕ್ಟ್. ಸಿನಿಮಾ ಹಿಡಿದು ನಿಲ್ಸಕ್ಕೆ ಹರೀಶ್ ಅವರೇ ಈ ಪಾಯಿಂಟ್ ಜನ ಹಿಡಿದು ಕೂರಿಸುತ್ತೆ ಅನ್ನೋದು ನಿಮ್ಮ ಪ್ರಕಾರ ಯಾವುದು? ಈ ಸಿನಿಮಾದಲ್ಲ, ಈ ಸಿನಿಮಾ ಎಲ್ಲರೂ ಕಾಲ ಹಿಡಿದಿದೆ ಕಾಲ. ಆನೆಸ್ಟಿ, ಪ್ಲೀಸ್ ಆನೆಸ್ಟಿ ಹೇಳ. ಪ್ರೊಡ್ಯೂಸರು ಇವ್ರ ಮೇಲೆ ನಂಬಿಕೆ ಮೇಲೆ, ಇವರು ಚಂದನ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಮಾಡಿ ಅಂತ ಇವ್ರು ಯಾವತ್ತೂ ಬಂದು ಇದನ್ನ ಹಿಂಗೆ ಮಾಡಿ ಹಂಗೆ ಮಾಡಿ, ಪ್ರೊಡ್ಯೂಸರ್ ನಾನು ನೋಡ್ದಂಗೆ ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ. ಅವರು ಆನೆಸ್ಟಾಗಿ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಅದನ್ನ ದುಡ್ಡು ಕೊಟ್ಟು ಕ್ರಾಫ್ಟ್ ಮೇಲೆ, ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು ಅವ್ರು ಇದು ಮಾಡಿದ್ದಾರೆ. ಇವ್ರ ಪೋಸ್ಟ್ನ ಯಾವತ್ತೂ ಮಿಸ್ಯೂಸ್ ಮಾಡಿಲ್ಲ. ಡೈರೆಕ್ಟರ್ ಆಗಿ ಇವ್ರು ಏನು ಮಾಡಬೇಕು, ಆರ್ಟಿಸ್ಟಿಗೆ ಸಪೋರ್ಟ್ ಮಾಡಬೇಕು, ನಮ್ಮಲ್ಲಿರೋದು ಟ್ಯಾಲೆಂಟ್ ಆಚೆ ತೆಗಿಬೇಕು, ಪುಷ್ ಮಾಡಬೇಕು, ಎಲ್ಲ ಇವ್ರು ಮಾಡಿದ್ದಾರೆ. ನಾನು ಚಂದನ್ನು ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಬಂದು ನಮಗೂ ಇಷ್ಟ ಆಗೋಯ್ತು ಪಾತ್ರ. ಐ ವಿಲ್ ಸ್ಪೀಕ್ ಫಾರ್ ಮೈ ಸೆಲ್ಫ್. ಚಂದನ್ ಅವರು ಐ ಆಮ್ ಶೋರ್ ಇದಕ್ಕೆ ಮಾಡಿರ್ತಾರೆ. ಅವ್ರಿಗೂ ಹಂಗರ್ ಎಲ್ಲ ಇತ್ತು ಆವಾಗ. ನಾನು ನೋಡ ಏನೇನೋ ಹೇಳ್ತಾ ಇದೀನಿ. ಸೊ ನನ್ ಪಾತ್ರನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ನನ್ಗೆ ತುಂಬಾ ಹತ್ರವಾಗಿರೋದು. ಅಂಡ್ ಇದಕ್ಕೆ ನಾನು ಕಾಯ್ತಾ ಇದ್ದೆ, ಇವಾಗ ಸಿಕ್ಕಿದೆ ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ನಾವೆಲ್ಲ ಆನೆಸ್ಟ್ ಆಗಿ ಮಾಡಿದೀವಿ. ಅದು ರೀಚ್ ಆಗ್ಲೇಬೇಕು ಸರ್. ಅಂದ್ರೆ ಇವತ್ತಿಲ್ಲ ಅಂದ್ರೆ ಯಾವತ್ತೋ ಒಂದಿನ ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ. ಅದಕ್ಕೆ ಅಂತ ನಾವು ಮುಖದಕ್ಕೆ ಪುಷ್ ಮಾಡಬಾರ್ದು. ಪ್ರೇಕ್ಷಕರಿಗೆ ಏನ್ ಬೇಕು, ಏನ್ ಕೊಡ್ಬೇಕು ಅನ್ಸುತ್ತೆ. ಕಷ್ಟಪಟ್ಟು ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್. ಚೆನ್ನಾಗಿದ್ರೆ ಓಡುತ್ತೆ. ನಿಮಗೆ ಲಾಸ್ಟ್ ಪದ ಹೇಳಿದಾಗ ಬೇಜಾರಾಗ್ಬಿಡುತ್ತೆ ನನಗೆ. ಪ್ರತಿ ಸತಿ ಹೇಳಿದಾಗ ನನ್ನ ಗೋವಿಂದರಾಜ್ ಅಂತಲ್ಲ, ಹರೀಶ್ ನಾಗರಾಜ್ ಪ್ರೊಡ್ಯೂಸರ್ ಆದ್ರೆ ಅವರು ಅಂತಲ್ಲ, ಅರ್ಚನಾ ಅದ್ರಲ್ಲ, ಇವತ್ತನ್ನು ನಾನು ಯಾವತ್ತೂ ಒಪ್ಕೊಂಡ್ಬಿಡ್ತಾರೆ. ಇವತ್ತೇ ಒಪ್ಕೋಬೇಕು.